ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ, ಗಣೇಶನಿಗೆ ಇಷ್ಟವಾದ, ಗಣೇಶನಿಗೆ ಪ್ರಿಯವಾದದ್ದು ಇವತ್ತು ನಾನು ಬಾಳೆಹಣ್ಣಿನ ರಸಾಯನ ಅಂತ ಮಾಡ್ತಾ ಇದ್ದೀನಿ. ಪಂಚಾಮೃತನೂ ಅನ್ಬೋದು ಇದಕ್ಕೆ. ಎಲ್ಲರೂ ಪಂಚಾಮೃತ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಲ್ಲ, ಅದಕ್ಕೆ ನಾವು ಈ ಥರ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡ್ಬೋದು ನೀವು, ನಾನು 2 ಬಾಳೆಹಣ್ಣು, ಚುಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಚುಕ್ಕಿ ಬಾಳೆಹಣ್ಣಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇವಾಗ ನೋಡಿ, ನಾನು 2 ಬಾಳೆಹಣ್ಣು ತೆಗ್ದಿದ್ನಲ್ಲ, ಇವಾಗ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ. 2 ಬಾಳೆಹಣ್ಣಲ್ಲಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಎಲ್ಲ ಬಾಳೆಹಣ್ಣು ಒಂದೇ ಸಮವಾಗಿ ನಾವು ಪೀಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ದೇವರ ನೈವೇದ್ಯಕ್ಕೂ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ನಾನೆಲ್ಲ ಬಾಳೆಹಣ್ಣು ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಬಾಳೆಹಣ್ಣೆಲ್ಲ. ನೋಡ್ಬೋದು, ನಾನು 2 ಬಾಳೆಹಣ್ಣೆಲ್ಲ ಹೆಚ್ಚಿದ್ದು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು 1 ಬಟ್ಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ 1 ಬೌಲ್ ಆದರೆ ಸಾಕು. ಅದು ನಾನು ಮೊದಲೇ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, 1 ಬಟ್ಲಷ್ಟು ನಾನು ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿ ಕೊಬ್ಬರಿ ಎಷ್ಟು ಹಾಕಿದ್ರೂ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ನಾನು ಅರ್ಧ ಬಟ್ಲಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ 1 ಗಂಟೆ ಇಲ್ದಂಗೆ. ನೋಡ್ಬೋದು, 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಅದಕ್ಕೆ ನಾನು 2 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತೀನಿ. ಈ ಜೇನುತುಪ್ಪ ಹಾಕ್ಕೊಂಡದ್ರಲ್ಲಿ ತುಂಬಾ ನಮಗೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, 2 ಸ್ಪೂನ್ ಹಾಕ್ಕೊಂಡಾಗಿದೆ. ಇವಾಗ ಎಲ್ಲನೂ ಚೆನ್ನಾಗಿ ಒಂದ್ಸಲಿ ನಾನು ಮಿಕ್ಸ್ ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ಪಂಚಾಮೃತ ರಸಾಯನ ಈ ಥರ ದೇವರ ನೈವೇದ್ಯಕ್ಕೆ ಮಾಡಿದ್ರೆ ತುಂಬಾ ದೇವರಿಗೆ ಇಷ್ಟ ಆಗುತ್ತೆ. ಈ ಥರ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೀವು ಮಾಡ್ತೀರಾ ನಿಮ್ಮ ಮನೇಲಿ ಪಂಚಾಮೃತ, ಆದರೆ ನಾವು ಈ ಥರ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ನಾನು ಸ್ವಲ್ಪ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ. ನೋಡ್ಬೋದು ಇವಾಗ ನೀವು. ನೆಕ್ಸ್ಟ್ ನೋಡಿ, ಒಂದು 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ, ಎಲ್ಲದು ಬೆಲ್ಲ ಜೇನುತುಪ್ಪ ಎಲ್ಲ ಹೀರ್ಕೊಂಡಿದೆಯಲ್ಲ, ತುಂಬ ಚೆನ್ನಾಗಿ ರಸವಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಂಚಾಮೃತ. ನೋಡಿದ್ರೇ ನೋಡಿ, ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನೋಡಿದ್ರೆ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್ ಬಾಯ್.